ಏನಪ್ಪ 100% ಡೌಟೇ ಇಲ್ಲ. ಯಾಕೆ ಕರೆಕ್ಟ್, ನೀನ್ ಹೇಳೋದು ಕರೆಕ್ಟ್ ಇದೆ. ಇಲ್ಲ ಅಂದ್ರೆ ಯಾರ ಕಾರಣದ ಕೈ ಈ ಪರ್ಚೇಸ್ಗೆ ಅನುಮತಿ ಕೊಡ್ತು? ಇಷ್ಟೆಲ್ಲ ಅನಾಹುತ ಅಂದ್ರೆ 6 ತಿಂಗಳಿಂದಾನೇ ಇದು ಕಳಪೆ ಅಂದ್ಮೇಲೆ ಎಂಟೈರ್ ಕಂಪನಿನ ನೀವು ಬ್ಲಾಕ್ ಲಿಸ್ಟ್ ಮಾಡ್ಬೇಕಾಯ್ತು. ಮಾಡಿದ್ಮೇಲೆ ಕಂಪನಿ ನನ್ನ ಹತ್ರ ದಾಖಲೆ ಇದೆ, ಅದು ಬ್ಲಾಕ್ ಲಿಸ್ಟ್ ಆಗಿದೆ. ಅದಾದ್ಮೇಲೆ ಇವ್ರ ಹತ್ರ ಯಾಕೆ ತಗೊಂಡಿದ್ದೀರಾ? ಆಮೇಲೆ ಕೇಂದ್ರ ಕಳಿಸ್ತಾರೆ, ಅಲ್ಲಿ ಸರಿ ಇದೆ ದ್ರಾವಣ ಅಂತ ಬರುತ್ತೆ. ಈಗಾಗಲೇ ನಾನು ಒಬ್ಬನೇ ಭೇಟಿ ಮಾಡಿರೋದಲ್ಲಿ, ಒಬ್ಬ ಆಡಳಿತ ಪಕ್ಷದ ಒಬ್ಬರು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ. ನಾನು ಒಬ್ಬನೇ ಭೇಟಿ ಮಾಡಿ ನಾನು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನ ಮಾಡಿದ್ದೀನಿ ಸರ್ಕಾರಕ್ಕೆ. ಇವತ್ತು ಪತ್ರನೂ ಕೂಡ ಬರಿತಾ ಇದ್ದೀನಿ. ಇವತ್ತು ಪತ್ರದ ಕಾಪಿನೂ ನಿಮ್ಗೆ ಕಳಿಸ್ಕೊಡ್ತೀನಿ ಲೋಕಾಯುಕ್ತಕ್ಕೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಪತ್ರನೂ ಕೂಡ ನಾನು ಬರಿತಾ ಇದ್ದೀನಿ. ಈಗ ನಮ್ಮ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟೇ ತಗೊಂಡೋಗಿ ಕೊಡಕ್ಕೆ ಅವರನ್ನು ಕೂಡ ಇನ್ನೊಂದು ಗಂಟೆಯಲ್ಲಿ, 1 ಅಥವಾ 2 ಗಂಟೆಯಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ತಗೊಂಡೋಗಿ ಅವರನ್ನು ಕೂಡ ಕೊಡ್ತಾರೆ. ಜನರ ವಿಚಾರವಾಗಿ ಈ ವಿಚಾರವನ್ನಲ್ಲದೆ ಇನ್ಯಾವ ವಿಚಾರವನ್ನ ನಾವು ಪ್ರಸ್ತಾವ ಮಾಡ್ಲಿ. ಮೂಡಾ ಕೇಸಲ್ಲಿ ಹೇಳಿದಾರಲ್ಲ, ಹೈಕೋರ್ಟ್ ಅಲ್ಲಿ ಚರ್ಚೆ ನಡಿಬೇಕಾದ್ರೆ ಎಲ್ಲ ಕೇಳದ್ಮೇಲೆ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ ಇಂಥ ಕೇಸನ್ನ ಕೊಡದೆ ಇನ್ಯಾವ ಕೇಸ್ ನಾನು ಕೊಡ್ಲಿ ಅಂತ. ಹಂಗೆ ಈ ಕೇಸ್ ಇದನ್ನ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಇನ್ನಷ್ಟು ಸಾವು ನೋವುಗಳು ಈ ರಾಜ್ಯದಲ್ಲಿ ಆಗುತ್ತೆ. ಎರಡನೇದು, ಮತ್ತೆ ಸಾವಿಗೆ ಯಾಕೆ ಹೋಗಿಲ್ಲ? ಆಯ್ತು, ನೀವು ರಾಜೀನಾಮೆ ಕೊಡಕ್ ಮುಂಚೆ ಅಲ್ಲೋಗಿ ಭೇಟಿನಾನ ಮಾಡ್ಬೋದಾಯ್ತಲ್ಲ, ಅವರ ಅಹವಾಲುಗಳನ್ನ ಕೇಳ್ಬೋದಾಯ್ತಲ್ಲ, ಡಾಕ್ಟರ್ಗಳ ಒಂದು ಮಾಹಿತಿಯನ್ನ ತಗೊಂಬೋದಾಯ್ತು, ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೋದಾಯ್ತು ಏನ್ ಕಾರಣ ಅಂತ ಹೇಳಿ. ಅವರನ್ನ ಸಾಂತ್ವನ ಮಾಡೋ ಕೆಲಸವನ್ನ ಯಾಕೆ ಮಾಡ್ಲಿಲ್ಲ ನೀವು? ಏನು ಮಾಡದೆ ತಪ್ಪಿದ್ರೆ ರಾಜೀನಾಮೆ ಅಂದ್ರೆ ನುಳ್ಸ್ಕೊಳೋ ಅಂತ ಪ್ರಯತ್ನ ಅಷ್ಟೇ, ಇನ್ನೇನೈತೆ ಇದರಲ್ಲಿ? ಇಷ್ಟು ಇದು ಒಂದು ಇದರಲ್ಲಿ ಆಗ್ತಾ ಇರುವಂತ ಘಟನೆ. ರಾಜ್ಯದಲ್ಲಿ ಈ ತರದ್ದು ಬಹಳಷ್ಟು ಕಡೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ, ನಾನು ಬಿಡಿ ಬೆಳಗಾವಿದಲ್ಲ, ಬಳ್ಳಾರಿದಲ್ಲ, ಇಡೀ ರಾಜ್ಯದಲ್ಲಿ ಈ ಔಷಧಿಯಿಂದ ಆಗಿರುವಂತ, ಈ ಮೆಡಿಕಲ್ ಮಾಫಿಯಾದಿಂದ ಆಗಿರುವಂತ ಅನಾಹುತಗಳ ಬಗ್ಗೆ ಲೋಕಾಯುಕ್ತದಿಂದ ಕೂಡಲೇ ತನಿಖೆ ಆಗ್ಬೇಕು ಅನ್ನೋದು ನನ್ನ ಆಗ್ರಹ, ನಂದು ಮೈನ್ ಇಂಟೆನ್ಷನ್. ಬರೀ ಬಳ್ಳಾರಿ ಇದೊಂದೇ ಅಲ್ಲ, ಇಡೀ ರಾಜ್ಯದಲ್ಲಿ. ಯಾಕಂದ್ರೆ 111 ಹೆಚ್ಚು ಮಕ್ಕಳು ಸಾಯ್ತಾ ಇದ್ದಾರೆ. ನಾವ್ ಯಾವ್ದು ಇದರಲ್ಲಿದ್ದೀರಿ, ನಮ್ದು ಕರ್ನಾಟಕ ರಾಜ್ಯದ ಪ್ರಗತಿಯಲ್ಲಿ ನಂಬರ್ 1 ಮುಖ್ಯಮಂತ್ರಿ ಹೇಳಿರೋದು, ರಾಜ್ಯದ ಪ್ರಗತಿಯಲ್ಲಿ ನಂಬರ್ 1, GDPಯಲ್ಲಿ ನಂಬರ್ 1, ಬಾಣಂತಿಯರ ಸಾವಿನಲ್ಲೂ ನಂಬರ್ 1. ಅದನ್ನ ಹೇಳಲಿಲ್ಲ ಅವರು. ಓಕೆ, ಆಯ್ತು. ಲೋಕಾಯುಕ್ತ ತನಿಖೆ ಪತ್ರ ಬರೀತೀರಿ. ಇನ್ನೊಂದು 2 ಗಂಟೆ ಒಳಗಡೆ ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ.